ಆರೋಪಿಗಳನ್ನು ಯಾವಾಗ ಅರೆಸ್ಟ್ ಮಾಡಲಾಗಿತ್ತು ಎಂಬ ಮಾಹಿತಿ ಸುಪ್ರೀಂ ಕೋರ್ಟ್ಗೆ ಸರ್ಕಾರದ ಪರ ವಕೀಲ ಲೂತ್ರಾ ಮಾಹಿತಿಯನ್ನು ನೀಡ್ತಾ ಇದ್ದಾರೆ. ಆರೋಪಿಗಳನ್ನು ಯಾವಾಗ ಅರೆಸ್ಟ್ ಮಾಡಲಾಗಿತ್ತು? ಇವತ್ತು ದರ್ಶನ್ಗೆ ನಿಜಕ್ಕೂ ಬಿಗ್ ಡೇ. ಇವತ್ತು ಬೇಲ್ ರದ್ದಾದ್ರೆ ದರ್ಶನ್ ಮತ್ತೆ ಸರೆಂಡರ್ ಆಗಲೇಬೇಕಾಗಿದೆ. ಸರ್ಕಾರದ ಪರ ವಕೀಲ ಲೂತ್ರಾ ಅವರು ಮಾಹಿತಿಯನ್ನ ನೀಡ್ತಾ ಇದ್ದಾರೆ. ಸುಪ್ರೀಂ ಕೋರ್ಟ್ನಲ್ಲಿ ದರ್ಶನ್ ಜಾಮೀನು ಭವಿಷ್ಯ ನಿರ್ಧಾರ ಆಗ್ಲಿಕ್ಕಿದೆ. ಇವತ್ತು ಈ ತೀರ್ಪು ಪ್ರಕಟ ಆಗತ್ತಾ ಅನ್ನುವಂತಹ ಪ್ರಶ್ನೆಗಳು ಕೂಡ ಉದ್ಭವ ಆಗ್ತಾ ಇದೆ. ಸಹಜವಾಗಿಯೇ ಟೆನ್ಷನ್ನಲ್ಲಿ ಕೂಡ ಇದ್ದಾರೆ ಎಲ್ಲರೂ ಕೂಡ. ಏನಾಗತ್ತೆ ಅನ್ನೋದು ಕುತೂಹಲಕ್ಕೂ ಕೂಡ ಕಾರಣ ಆಗ್ತಾ ಇದೆ. ಜಡ್ಜ್ಗಳು ಪ್ರಶ್ನೆ ಕೇಳುವಂತಹ ಸಂದರ್ಭದಲ್ಲಿ ಉತ್ತರವನ್ನ ನೀಡ್ತಾ ಇದ್ದಾರೆ. ನೋಡಿ, ಪ್ರತ್ಯಕ್ಷದರ್ಶಿಗಳ ಅಂತ ಹೇಳಿ ಪ್ರಶ್ನೆಯನ್ನ ಕೂಡ ಮಾಡ್ತಾ ಇದ್ದಾರೆ ಜಡ್ಜ್. ಹಲ್ಲೆಯ ಪ್ರತ್ಯಕ್ಷದರ್ಶಿ ಯಾರಾದರೂ ಇದ್ದಾರಾ ಅಂತ ಹೇಳಿ ಜಡ್ಜ್ ಪ್ರಶ್ನೆ ಮಾಡ್ತಾ ಇದ್ದಾರೆ. ರಾಘವೇಂದ್ರನ ಸಿಡಿಆರ್ ಪಡೆದ ಬಳಿಕ ಕೊಲೆ ಕೇಸ್ ಬಯಲಾಗಿದೆ ಅಂತ ಲೂತ್ರಾ ಹೇಳ್ತಾ ಇದ್ದಾರೆ. ಆರೋಪಿಗಳ ಹೇಳಿಕೆ ಬಳಿಕ ದರ್ಶನ್ ಪವಿತ್ರ ಪಾತ್ರ ಗೊತ್ತಾಯ್ತಾ? ಜಡ್ಜ್ ಪ್ರಶ್ನೆ ಇದು. ಹಲ್ಲೆಯ ಪ್ರತ್ಯಕ್ಷದರ್ಶಿಗಳು ಯಾರಾದರೂ ಒಬ್ಬರಾದರೂ ಇದ್ದಾರಾ ಅಂತ ಪ್ರಶ್ನೆ ಮಾಡಿದ್ದಾರೆ. ಪುನೀತ್ ಹಾಗೂ ಕಿರಣ್ ಈ ಘಟನೆಯ ಪ್ರತ್ಯಕ್ಷದರ್ಶಿಗಳು ಅಂತ ಕೂಡ ಹೇಳ್ತಾ ಇದ್ದಾರೆ. ಹೌದು, ಇವರು ಶೆಡ್ನಲ್ಲಿ ಕೆಲಸಗಾರರಾಗಿದ್ರು ಅಂತ ಲೂತ್ರಾ ಹೇಳ್ತಾ ಇದ್ದಾರೆ. ನೀವು ಪ್ರತ್ಯಕ್ಷ ಸಾಕ್ಷಿಗಳನ್ನ ಯಾವಾಗ ಪತ್ತೆ ಹಚ್ಚಿದ್ದೀರಿ ಅಂತ ಜಡ್ಜ್ ಪ್ರಶ್ನೆ ಮಾಡ್ತಾ ಇದ್ದಾರೆ. ಒಬ್ಬನ ಹೇಳಿಕೆಯನ್ನ 7 ದಿನಗಳಲ್ಲಿ ದಾಖಲು ಮಾಡಲಾಗಿದೆ, ಮತ್ತೊಬ್ಬನ ಹೇಳಿಕೆಯನ್ನ 20 ದಿನಗಳಲ್ಲಿ ದಾಖಲಿಸಲಾಗಿದೆ ಅಂತ ಲೂತ್ರಾ ಹೇಳ್ತಾ ಇದ್ದಾರೆ ಜಡ್ಜ್ ಕೇಳುವಂತಹ ಪ್ರಶ್ನೆಗಳಿಗೆ. ಶೆಡ್ನಲ್ಲಿ ಕೆಲಸಗಾರರಾಗಿದ್ರು ಇವರು, ನೀವು ಪ್ರತ್ಯಕ್ಷ ಸಾಕ್ಷಿಗಳನ್ನು ಯಾವಾಗ ಪತ್ತೆ ಹಚ್ಚಿದ್ದೀರಿ, ಯಾಕಷ್ಟು ತಡವಾಯಿತು ಅನ್ನೋದ್ರ ಕುರಿತು ಪ್ರಶ್ನೆಯನ್ನ ಮಾಡ್ತಾ ಇದ್ದಾರೆ. ಒಬ್ಬನ ಹೇಳಿಕೆ ಮತ್ತೆ ಮತ್ತೊಬ್ಬನ ಹೇಳಿಕೆ 20 ದಿನಗಳಲ್ಲಿ ದಾಖಲಾಗಿದೆ. ಹಲ್ಲೆ ಮಾಡಿದ್ರ, ಹಲ್ಲೆಯಿಂದಾಗಿ ರೇಣುಕಾಸ್ವಾಮಿ ಮೃತಪಟ್ಟಿದ್ದಾನೆ ಅಂತ ಲೂತ್ರಾ ಹೇಳ್ತಾ ಇದ್ದಾರೆ. ಅಪರಾಧಿಗಳಲ್ಲಿ ಎಷ್ಟು ಜನರ ಅರ್ಜಿ ನಮ್ಮ ಮುಂದಿದೆ ಅಂತ ಜಡ್ಜ್ ಪ್ರಶ್ನೆ ಮಾಡ್ತಾ ಇದ್ದಾರೆ. A1, A2, A6, A7, A11, A12, A14 ಜಾಮೀನು ರದ್ದಿಗೆ ಅರ್ಜಿಯನ್ನ ಸಲ್ಲಿಕೆ ಮಾಡಲಾಗಿದೆ. ಪವನ್ ಸೂಚನೆ ಮೇರೆಗೆ ರೇಣುಕಾಸ್ವಾಮಿಯ ಕಿಡ್ನಾಪ್ ಅನ್ನ ಮಾಡಲಾಯಿತು ಅಂತ ಕೂಡ ಹೇಳ್ತಾ ಇದ್ದಾರೆ. ದರ್ಶನ್, ಪವಿತ್ರ ಮತ್ತಿತರರು ಶೆಡ್ಗೆ ಬಂದು ಹಲ್ಲೆ ಮಾಡಿದ್ರು, ಹಲ್ಲೆಯಿಂದಾಗಿ ರೇಣುಕಾಸ್ವಾಮಿ ಮೃತಪಟ್ಟಿದ್ದಾನೆ ಅಂತ ಹೇಳಿ ಸರ್ಕಾರದ ಪರ ವಕೀಲರು ಲೂತ್ರಾ ಅವರು ಹೇಳ್ತಾ ಇದ್ದಾರೆ. 7 ದಿನಗಳಲ್ಲಿ ಕಿರಣ್ ಹೇಳಿಕೆ ದಾಖಲಿಸಲಾಗಿದೆ. 12 ದಿನಗಳಲ್ಲಿ ಪುನೀತ್ ಹೇಳಿಕೆಯನ್ನ ದಾಖಲು ಮಾಡಲಾಗಿದೆ. ಅವರ ಹೇಳಿಕೆಯನ್ನ ಓದ್ತಾ ಇದ್ದಾರೆ ಸರ್ಕಾರದ ಪರ ಹಿರಿಯ ವಕೀಲ ಲೂತ್ರಾ ಅವರು. ಪ್ರಕರಣದಲ್ಲಿ ಪಟ್ಟಣಕೆರೆ ಶೆಡ್ ಬಗ್ಗೆ ಲೂತ್ರಾ ವಿವರಣೆಯನ್ನ ಕೊಡ್ತಾ ಇದ್ದಾರೆ. ರ್ಯಾಂಗ್ಲರ್ ಜೀಪ್ ವಿನಯ್ ಎಂಬಾತನಿಗೆ ಸೇರಿದ್ದು. ರಾಘವೇಂದ್ರನ ಸಿಡಿಆರ್ ಪಡೆದ ಬಳಿಕ ಕೊಲೆ ಕೇಸ್ ಬಯಲಾಗಿದೆ. ಆರೋಪಿಗಳ ಹೇಳಿಕೆ ಬಳಿಕ ದರ್ಶನ್ ಪವಿತ್ರ ಪಾತ್ರ ಗೊತ್ತಾಯಿತು. ಶೆಡ್ನಲ್ಲಿ ಇದ್ದಂತಹ ಸಂದರ್ಭದಲ್ಲಿ ದರ್ಶನ್ ಮತ್ತೆ ಪವಿತ್ರ ಗೌಡ ಇಬ್ರು ಕೂಡ ಬಂದಿದ್ರು. ರೇಣುಕಾಸ್ವಾಮಿಯ ಮೇಲೆ ಹಲ್ಲೆಯನ್ನ ನಡೆಸಿದ್ರು. ಅವರ ಹೇಳಿಕೆಗಳನ್ನ ಇದೀಗ ಓದ್ತಾ ಇದ್ದಾರೆ ಸರ್ಕಾರದ ಪರ ಹಿರಿಯ ವಕೀಲ ಲೂತ್ರಾ ಅವರು. ಸತ್ವ ಅಪಾರ್ಟ್ಮೆಂಟ್ ಬಳಿ ಬಿಳಿ ಬಣ್ಣದ ಜೀಪ್ ಓಡಾಡಿತ್ತಾ ಅಂತ ಪ್ರಶ್ನೆ ಮಾಡಿದ್ರು. ಮೊದಲಿಗೆ ಜಡ್ಜು ಕಾರ್ನಲ್ಲಿದ್ದಂತಹ ಮೂವರನ್ನ ಪತ್ತೆ ಹಚ್ಚೋದಕ್ಕೆ ಹೇಗೆ ಸಾಧ್ಯ ಆಯಿತು, ದರ್ಶನ್ ಫೇಮಸ್ಸೋ ಅಲ್ವೋ ಅನ್ನೋದು ಬೇಡ ಅಂತ ಹೇಳಿ ಜಡ್ಜ್ ಹೇಳ್ತಾ ಇದ್ದಾರೆ. ಈಗ 7 ಜನರನ್ನು ಯಾವ ರೀತಿಯಾಗಿ ತನಿಖೆಗೆ ಒಳಪಡಿಸಿದ್ರಿ, ಈ 7 ಜನರನ್ನು ಅವನು ಗುರುತಿಸಿದ್ದಾನೆಯೇ ಅಂತ ಜಡ್ಜ್ ಪ್ರಶ್ನೆ ಮಾಡ್ತಾ ಇದ್ದಾರೆ. ನೋಡಿ, ಫೇಮಸ್ ಗೀಮಸ್ ಅನ್ನೋದೆಲ್ಲ ಬರೋದಿಲ್ಲ, ಆತ ಯಾರು ಏನು ಅನ್ನೋದು ಕೂಡ ಬರೋದಿಲ್ಲ. ಹಿರಿಯ ನಟನ ಅಥವಾ ಪ್ರಭಾವಿ ಉಳ್ಳಂತಹ ವ್ಯಕ್ತಿನ ಯಾವುದು ಕೂಡ ಕೋರ್ಟ್ ಕೇಳಲ್ಲ, ಮತ್ತು ಜಡ್ಜ್ಗಳು ಕೂಡ ಕೇಳಲ್ಲ. ನ್ಯಾಯ ಅನ್ಯಾಯ, ಇಲ್ಲಿ ಯಾರು ಅನ್ಯಾಯ ಮಾಡಿದ್ದು, ಅನ್ಯಾಯಕ್ಕೆ ಒಳಗಾದವರು ಯಾರು, ನ್ಯಾಯ ಅಷ್ಟೇ ಇಲ್ಲಿ ಬೇಕಾಗಿರೋದು. ಪ್ರಭಾವಿನೋ ಅಥವಾ ಆತ ಬಡವನೋ ಮಧ್ಯಮ ವರ್ಗದವನೋ ಇದ್ಯಾವುದು ಕೂಡ ಇಲ್ಲ. ನ್ಯಾಯ ಅಂದರೆ ಎಲ್ರಿಗೂ ನ್ಯಾಯ ಸಿಗಬೇಕು ಎಲ್ರಿಗೂ. ಸೊ ಹಾಗಾಗಿ ವಾದ ಪ್ರತಿವಾದಗಳಾಗ್ತಾ ಇದೆ. ಪ್ರತ್ಯಕ್ಷದರ್ಶಿ
ಇವರನ್ನ ಗುರುತಿಸಿದ್ದಾನೆ ಅಂತ ಲೂತ್ರಾ ಹೇಳ್ತಾ ಇದ್ದಾರೆ. ಘಟನೆಯ ಸಂಪೂರ್ಣ ವಿವರಣವನ್ನ ಪುನೀತ್ ಹೇಳಿದ್ದಾನೆ. ಪ್ರತ್ಯಕ್ಷದರ್ಶಿ ಇವರನ್ನ ಗುರುತಿಸಿದ್ದಾನೆ ಅಂತ ಲೂತ್ರಾ ಹೇಳಿದ್ದಾರೆ. ಘಟನೆಯ ಸಂಪೂರ್ಣ ಏನೆಲ್ಲ ಆಯ್ತು, ಹೇಗೆಲ್ಲ ಆಯ್ತು ಎಲ್ಲವನ್ನ ಕೂಡ ಪುನೀತ್ ವಿವರಿಸಿದ್ದ. ಪ್ರತ್ಯಕ್ಷದರ್ಶಿಗಳು ನೋಡಿದ್ದವರು ಕೂಡ ವಿವರಿಸಿದ್ದಾರೆ ಅನ್ನೋದನ್ನ ಸರ್ಕಾರದ ಪರ ವಕೀಲರು ಹೇಳ್ತಾ ಇದ್ದಾರೆ ಜಡ್ಜ್ಗಳ ಮುಂದೆ. ಸೊ ಏನಾಗತ್ತೆ ಅನ್ನೋ ಟೆನ್ಷನ್ ಕ್ಷಣ ಕ್ಷಣಕ್ಕೂ ಹೆಚ್ಚಾಗ್ತಾ ಇದೆ.